नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। विजयपुरा जिले में पीपीपी मॉडल मेडिकल कॉलेज का विरोध। एबीवीपी ने जिला कलेक्टर कार्यालय का घेराव करने का प्रयास किया। एबीवीपी ने गांधी सर्किल से जिला कलेक्टर कार्यालय तक विशाल विरोध प्रदर्शन किया। अंबेडकर सर्किल पर पुलिस ने गिरफ्तार किया। सर ನಮ್ಮ ಹೋರಾಟ ಹತ್ತಿಕ್ಕಬೇಡಿ ಸರ್, ದಯವಿಟ್ಟು ಸರ್ ನಮ್ಮ ಹೋರಾಟವನ್ನ ನೀವು ಹತ್ತಿಕ್ಕಬೇಡಿ ಸರ್। ಭಾರತ್ ಮಾತಾ ಕಿ ಜೈ, 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 ಭಾರತ್ ಮಾತಾ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸರ್ಕಾರ ಬಂಧನ ಮಾಡ್ತಾ ಇದೆ। ಇವತ್ತು ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಎಬಿವಿಪಿಯ ಕಾರ್ಯಕರ್ತರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ। ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು, ನಿಮ್ಮ ಇನ್ಯಾವುದೋ ಇಲಾಖೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ತಾ ಇದ್ದೀರಿ, ಇದರ ಪರಿಣಾಮವನ್ನು ನೀವು ಅನುಭವಿಸ್ತೀರಿ। ಇದು ವಿದ್ಯಾರ್ಥಿ ವಿರೋಧಿ ಸರ್ಕಾರ। ಈ ಸರ್ಕಾರಕ್ಕೆ लोगो लगाते हैं लो उसमें लो पीपीपी ಅಂದ್ರೆ प्राइवेट एंड पब्लिक पार्टनरशिप, ಪಬ್ಲಿಕ್ का पैसा ಪ್ರೈವೇಟ್ ಮೇಲೆ ಲೂಟೋ ಅನ್ನೋ ಹಾಗಾಗಿದೆ। ವ್ಯವಸ್ಥಿತವಾಗಿ ಇದರ ಹಿಂದೆ ಕಾಣದ ಕೈಗಳ ಕೆಲಸ ಮಾಡ್ತಾ ಇದ್ದಾರೆ। ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಯ್ತಂದ್ರೆ ಭ್ರಷ್ಟರಿಗೆ ಹಣ ಮುಟ್ಟಂಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇವು ಒಂದು ವ್ಯವಸ್ಥಿತ ಸಂಚವನ್ನು ಮಾಡ್ತಾ ಇದ್ದಾರೆ। ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪಿಪಿಪಿ ಮಾದರಿಯಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ವಿಜಯಪುರದ ಒಂದು ಬಡ ರೋಗಿಗಳು ಏನಾದರೂ ತೊಂದರೆ ಆದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮಿರಾಜ್ಗೆ ಹೋಗ್ಬೇಕು, ಸಾಂಗ್ಲಿಗೆ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಈ ಹಣವನ್ನು ಯಾರು ಕೊಡ್ತಾರೆ ಸ್ವಾಮಿ? ಸರ್ಕಾರ ಕೊಡತ್ತಾ? ಇಲ್ಲ। ಯಾಕೆ? ವಿಜಯಪುರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 149 ಎಕರೆ ಜಮೀನಿದೆ। ಮಾನ್ಯ ಮುಖ್ಯಮಂತ್ರಿಗಳೇ, 149 ಎಕರೆ ಜಮೀನನ್ನು ಏನು ಉಪ್ಪಿನಕಾಯಿ ಹಾಕ್ತೀರಾ? ಆ ಜಾಗವನ್ನು ಬಿಟ್ಟು ನೀವು ಯಾಕೆ ಪಿಪಿಪಿ ಮಾದರಿಗೆ ಹೊಂಟಿದಿರಿ? ಇದು ರಾಘವಣ್ಣಿಗೇರಿ ಕೇಳೋ ಪ್ರಶ್ನೆ ಅಲ್ಲ, ಕೇವಲ ವಿದ್ಯಾರ್ಥಿಗಳು ಮಾತ್ರ ಕೇಳೋ ಪ್ರಶ್ನೆ ಅಲ್ಲ, ಕರ್ನಾಟಕದ 6.5 ಕೋಟಿ ಜನತೆ ಕೇಳಲಿಕ್ಕತ್ತಾರೆ ಇವತ್ತು ಸರ್ಕಾರಕ್ಕೆ। ಯಾರ ಒತ್ತಡಕ್ಕೆ ಮನದ ನೀವು ಈ ಪಿಪಿಪಿ ಮಾದರಿಗೆ ಹೊಂಟಿದಿರಿ? ಅದನ್ನು ಬಹಿರಂಗಪಡಿಸಬೇಕಾಗ್ಯದ। ಒಳ ಒಪ್ಪಂದ 100ಕ್ಕೆ 100 ಆಗಿದೆ। ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ 2 ಪ್ರೈವೇಟ್ ಇದು ಮೆಡಿಕಲ್ ಕಾಲೇಜ್ ಇದಾವೆ। ಯಾಕೆ ಇನ್ನೊಂದು ನಿಮ್ಮ ಹತ್ರ ಸರ್ಕಾರ ಹತ್ರ ಜಾಗ ಇಲ್ವಾ? 149 ಎಕರೆ ಸರ್ಕಾರಿ ದವಾಖಾನೆ ಆಸ್ಪತ್ರೆಯಲ್ಲಿ ಜಾಗ ಇದೆ। ಈಗಾಗಲೇ ಅಲ್ಲಿ ಟ್ರಾಮಾ ಸೆಂಟರ್ ಆಗಿದೆ, ಡಯಾಲಿಸಿಸ್ ಸೆಂಟರ್ ಆಗಿದೆ। ಕೇವಲ ಇದು ಕಾಲೇಜು ವಿದ್ಯಾರ್ಥಿ ಬಡ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ,
ಸಾರ್ವಜನಿಕರಿಗೂ ಕೂಡ ಇವತ್ತು ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಚಿಕಿತ್ಸೆ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಇದೆ. ವಿಜಯಪುರ ಒಂದು ಗಡಿ ಭಾಗದ ಜಿಲ್ಲೆ ಇದೆ. ಇಲ್ಲಿಯ ಜನ ಹೈದರಾಬಾದ್ ಹೋಗ್ತಾರೆ, ಪುಣೆ ಹೋಗ್ತಾರೆ, ಮಹಾರಾಷ್ಟ್ರದ ಇತರೆ ಪ್ರದೇಶಗಳಿಗೆ ಹೋಗ್ತಾರೆ. ಇವ್ರ ಬಗ್ಗೆ ಬಡ ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಸರ್ಕಾರಕ್ಕೆ. ಅದಕ್ಕೆ ಸರ್ಕಾರ ಇದು ಏನಿವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಲಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆ ಹಾಕಲಿಕ್ಕೆ ಎಬಿಪಿ ಕಾರ್ಯಕರ್ತರು ಹೊಂಟಿದ್ರು, ಅವರನ್ನು ಇವತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ನೀವು ತಡೆದಿದ್ದೀರಿ. ಇದನ್ನ ವಿಜಯಪುರ ಜನತೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ತೀವ್ರವಾಗಿ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನ ನೀವು ಹಿಡ್ಕೊಂಡು ಹೋಗೋದು ಇದು ಸೂಕ್ತ ಅಲ್ಲ. ಇದು ವಿದ್ಯಾರ್ಥಿಗಳು ಮಾಡ್ಲಿಕ್ಕತ್ತಿದ್ದು ವಿಜಯಪುರ ಜಿಲ್ಲೆಯ ಜನತೆಗಾಗಿ. ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಇವತ್ತು ವಿದ್ಯಾರ್ಥಿಗಳು ಎಜುಕೇಶನ್ ತಗೋತಾರೆ ಪ್ರೈವೇಟ್ ಕಾಲೇಜ್ನಲ್ಲಿ. ಇನ್ನೊಂದು ಪ್ರೈವೇಟ್ ಕಾಲೇಜ್ ಯಾಕೆ ಮಾಡ್ಲಿಕ್ಕಿದ್ದೀರಿ? ನನಗೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಚಿವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಜನಪ್ರತಿನಿಧಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, PPP ಅಂದ್ರೆ ಏನು? ನೀವು ಇವತ್ತು ಸಾರ್ವಜನಿಕರ ಮುಂದೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಹೇಳ್ತೀರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಜನ ಹೇಳ್ತಾ ಇದ್ದಾರೆ ಪಬ್ಲಿಕ್ ಕಾ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಅಂತ ಜನ ಹೇಳಿಕತ್ತಾರ. ಇದಕ್ಕೆ ನಿಮ್ ಬಳಿ ಉತ್ತರ ಇದೆಯಾ? ಅಂದ್ರೆ ಸಾರ್ವಜನಿಕರ ಹಣವನ್ನು ಇವತ್ತು ಡೊನೇಷನ್ ಹಾವಳಿಯ ಮುಖಾಂತರ, PPP ಮಾಡುವ ಮುಖಾಂತರ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಈ ಸಾಂಕೇತಿಕ ಪ್ರತಿಭಟನೆ ಉಗ್ರ ರೂಪ ತಾಳುವ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ PPP ಮಾದರಿಯನ್ನು ಕೈ ಬಿಡಬೇಕು. ಇಲ್ಲಿಕಂದ್ರೆ ಜನತೆ ರಸ್ತೆಗಿಳಿದು ಬೀದಿಗಿಳಿದು ಹೋರಾಟ ಮಾಡುವುದರಲ್ಲಿ ಹಾಗೂ ಅವರಿಗೆಲ್ಲ ಸಂಘ ಸಂಸ್ಥೆಗಳು ಬೆಂಬಲ ಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸದನದಲ್ಲಿ ಒಂದು ನಿರ್ಧಾರ ತೆಗೆದುಕೋಬೇಕಂತೀರಿ? ತಕ್ಷಣ ನಿರ್ಧಾರ ತಗೋಬೇಕು. ಒಂದು ನಿರ್ಧಾರ ಅಲ್ಲ, ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು. ಒಂದು ನಿರ್ಧಾರ ಅನ್ನೋದು ಎರಡು ಮಾತೇ ಇಲ್ಲ. ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು ಅನ್ನೋ ಒಂದು ಸ್ಪಷ್ಟ ಆಗ್ರಹವನ್ನು ಇವತ್ತು ನಾವು ಎಬಿವಿಪಿಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇವತ್ತು ತೀವ್ರ ಖಂಡನೀಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए TV22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।